ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮನೆಗೆ ಬಂದು ಕಳ್ತನ ಮಾಡೋಷ್ಟು ಧೈರ್ಯನಾ ನಿನಗೆ? ನೀನು ಬಿಡೋದಿಲ್ವೋ? ಸರಿಯಾದ ಪಾಠ ಕಲಿಸ್ತೀನಿ. ಮಹಾಪ್ರಭುಗಳೇ, ನಾನ್ ಸ್ವಾಮಿ ಜುಗ್ಗ. ಜುಗ್ಗ, ನೀನು ಯಾವಾಗಲೂ ಬಂದೆ? ಇದೇನೇ ನಿನ್ನ ಅವಸ್ಥೆ? ಇಷ್ಟು ದಿವಸ ಎಲ್ಲಿದ್ದೆ? ಅಯ್ಯೋ, ನನ್ನ ಕತೆ ಯಾಕೆ ಹೇಳ್ತೀರ ದತ್ತ ಅವ್ರೆ? ಅವತ್ತು ನಾನು ನೀವಿಬ್ರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ದಾಂಡಿಗರು ಬಂದು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲ, ಕರ್ಕೊಂಡು ಹೋಗಿ ಒಂದು ಕತ್ಲೆ ಕೋಣೆಯಲ್ಲಿ ಕೂಡ್ ಹಾಕಿ ತಿನ್ನಕ್ಕೂ ಏನು ಕೊಡದೆ, ಕುಡಿಯೋಕ್ಕೂ ಒಂದು ಹನಿ ನೀರು ಕುಡದೆ ಒದ್ದಾಡಿಸಿ ಸಾಯಿಸ್ಬಿಟ್ರು. ಹೇಗೋ ಸರ್ಕಸ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಓಡ್ ಬಂದೆ ನೋಡಿ. ತಪ್ಪಿಸ್ಕೊಂಡು ಬಂದೆ ಸರಿ ಕಣೋ, ಆದ್ರೆ ಹೀಗೆ ಕದ್ದು ಮುಚ್ಚಿ ಓಡಾಡ್ತಿದ್ದೀಯಾ? ಅಯ್ಯೋ, ನನ್ನ ಕತೆ ಯಾಕೆ ಹೇಳ್ತೀರ ದತ್ತ ಮಹಾರಾಜ್ರೆ? ನಾನು ಅವ್ರ ಕಣ್ಣು ತಪ್ಪಿಸಿ ಅಲ್ಲಿಂದ ತಪ್ಪಿಸ್ಕೋತಿದ್ದ ಹಾಗೆ ನನ್ನ ಬೆನ್ಬಿದ್ರು. ರೋಡಲ್ಲಿ ನನ್ನನ್ನು ಓಡಾಡಿಸ್ಕೊಂಡು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟರು. ನಾನು ಅವ್ರ ಕಣ್ಣು ತಪ್ಪಿಸಿ ಮನೆಯವ್ರ ಕಣ್ಣು ತಪ್ಪಿಸಿ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟೆ. ನಾನೇನಾದರೂ ಮನೆಯಲ್ಲಿರೋ ವಿಷಯ ಆ ನನ್ನ ಮಕ್ಳಿಗೆ ತಿರ್ಗಾ ಗೊತ್ತಾದರೆ ಮನೆ ಮುಂದೆ ಬಂದು ಹೊಂಚಾಕಿ ನನ್ನನ್ನು ಮತ್ತೆ ಹೊತ್ಕೊಂಡು ಹೋಗ್ಬಿಡ್ತಾರೆ ದತ್ತ ಅವರೇ. ಅದು ಹೇಗೋ ಹೊತ್ಕೊಂಡು ಹೋಗ್ತಾರೆ? ಈ ಮನೆಯಲ್ಲಿ ನಾನಿದ್ದೀನಿ. ನನ್ನನ್ನು ಮೀರಿ ಯಾರಾದರೂ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಹೇಳು? ನೀವಿದ್ದೀರಾ ಕರೆಕ್ಟು ದತ್ತ ಮಹಾರಾಜ್ರೆ. ಆದರೆ ನಾನೀಗ ತಪ್ಪಿಸ್ಕೊಂಡು ಮನೆಗೆ ಬಂದಿದ್ದೀನಿ ಅನ್ನೋ ವಿಷಯ ರೌಡಿಗಳು ಗೊತ್ತಾದರೆ ಸುಮ್ಮನಿರ್ತಾರ? ಮನೆ ಮುಂದೆ ಬರ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಜಗಳ ಮಾಡ್ತಾರೆ. ಆಮೇಲೆ ವಿಷಯ ಸಮರ್ಥನಿಗೆ, ಸಿರಿಗೆ, ನನ್ನ ಸೊಸೆ ಮುದ್ದುಗೆ ಗೊತ್ತಾಗತ್ತೆ. ಇದರಿಂದ ನಿಮಗೆ ತೊಂದರೆ ಅಲ್ವಾ? ಅದಕ್ಕೆ ಆ ರೌಡಿಗಳಿಗೆ ವಿಚಾರ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೀನಿ ಅಷ್ಟೇ. ಎಂಥ ಮೂರ್ಖನೋ ನೀನು! ಈ ವಿಷಯನೆಲ್ಲ ನನಗೆ ಮುಂಚೆನೇ ಹೇಳಬೇಕಲ್ವಾ? ಯಪ್ಪ, ನಿನ್ನನ್ನು ಹುಡುಕ್ದಿರೋ ಜಾಗನೇ ಇಲ್ಲ ನಾನು. ನಿನ್ಗೆ ಏನಾಗೋಯ್ತು ಅಂತ ನನ್ನ ತಲೆ ಎಲ್ಲ ಕೆಟ್ಟು ಹೋಗಿತ್ತು. ಒಂದು ವೇಳೆ ಏನಾದ್ರು ಆ ಶಾರ್ವರಿ ನಿನ್ನ ಕೊಂದೇ ಬೇಕು. ಏನ್ ದತ್ತ ಅವ್ರೆ, ಮತ್ತೆ ನನ್ನನ್ನು ಹೆದರಿಸ್ತಾ ಇದ್ದೀರಲ್ಲ? ಹಾಗೆಲ್ಲ ಏನು ಆಗೋದಿಲ್ಲ ಕಣೋ. ಯಾಕೆ ಹೆದರ್ಕೋಬೇಕು? ನೋಡು, ಸುಳ್ಳು ಹೇಳಬೇಕಾದ್ರೆ, ಕೆಟ್ಟ ಕೆಲಸ ಮಾಡಬೇಕಾದ್ರೆ ಹೆದರ್ಕೋಬೇಕಪ್ಪ. ಆದರೆ ನೀನು ಕೆಟ್ಟ ಕೆಲಸ ಮಾಡೋವಾಗ, ಸುಳ್ಳು ಹೇಳೋವಾಗ ಎಷ್ಟೊಂದು ಧೈರ್ಯವಾಗಿದ್ದೆ. ಈಗ ಅದಕ್ಕಿಂತ 10 ಪಟ್ಟು ಜಾಸ್ತಿ ಧೈರ್ಯವಾಗಿರ್ಬೇಕು, ಗೊತ್ತಾಯ್ತಾ? ಗೊತ್ತು ದತ್ತ ಅವ್ರೆ, ನೀವು ಹೇಳ್ತಿರೋದೇನೋ ಸರಿ. ಧೈರ್ಯ ಇರಬೇಕು, ಅದು ಮೊಂಡತನ ಇರಬಾರ್ದು. ಸ್ವಲ್ಪ ಜಾಣ್ಮೆಯಿಂದ ಯೋಚನೆ ಮಾಡಿ ದತ್ತ ಅವ್ರೆ. ಈಗ ನಾನು ಒಬ್ಬ ಹೋಗಿ ಅವ್ರ ಮನೆಯವ್ರ ಮುಂದೆ ನಿಂತ್ಕೊಂಡು ಶಾರ್ವರಿ ವಿರುದ್ಧ ದೂರ ಹೇಳಿದ್ರೆ ನನ್ನ ಮಾತು ಯಾರಾದರೂ ನಂಬ್ತಾರ? ಇಲ್ಲ. ಅದಕ್ಕೆ ಸಮಯಕ್ಕೋಸ್ಕರ ಕಾಯಬೇಕು. ಅವ್ರ ವಿರುದ್ಧವಾಗಿರೋ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿ ಎಲ್ಲ ತಗೊಂಡೋಗಿ ಅವರ ಮನೆಯವ್ರ ಮುಂದೆ ತೋರಿಸಿ ಹೇಳಿದ್ರೆ ಆಗ ನಾವು ಹೇಳೋದನ್ನ ಅವ್ರು ನಂಬ್ತಾರೆ. ನೀ ಹೇಳೋದು ಸರಿಯಾಗೇ ಇದೆ ಜುಗ್ಗ. ಎಲ್ಲದಕ್ಕೂ ಈ ಸಮಯ, ಸಂದರ್ಭ ಅನ್ನೋದು ಕೂಡಿ ಬರಬೇಕು. ಅವಳು ಬಣ್ಣ ಬಯಲು ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನೆಲ್ಲ ನಾವು ಇಟ್ಕೊಂಡಿರ್ಬೇಕು. ಆಗ ನೀನು ಆ ಮನೆಯವ್ರ ಹತ್ರ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಷ್ಟರಲ್ಲಿ ನಾನೇನಾದರೂ ಆ ರೌಡಿಗಳ ಕೈಗೆ ಸಿಕ್ಕಿಬಿದ್ರೆ ನನ್ನನ್ನು ಗೋವಿಂದ ಅನ್ನಿಸ್ಬಿಡ್ತಾರಷ್ಟೆ. ಅದಕ್ಕೆ ನಾನು ಈ ಮನೆಯಲ್ಲೇ ಯಾರ ಕಣ್ಗೂ ಕಾಣಿಸ್ಕೊಳ್ದೇ ಇರೋ ಥರ ಇನ್ನೊಂದು ಸ್ವಲ್ಪ ದಿವಸ ತಲೆ ಮರೆಸ್ಕೊಂಡು ಓಡಾಡ್ಬಿಡ್ತೀನಿ. ದತ್ತವ್ರೆ, ನನಗೆ ಈ ಮನೆಯಲ್ಲಿ ಉಳ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಸರಿ ಬಿಡು ಜುಗ್ಗ, ನೀನು ಇನ್ಮೇಲೆ ಯಾವುದಕ್ಕೂ ಭಯ ಪಡಬೇಡ. ಏನು, ನಿನ್ನ ಜೊತೆ ನಾನು ಇರ್ತೀನಿ. ಆ ಶಾರ್ವರಿಯ ಆಟಕ್ಕೆ ಅಂತ್ಯ ಬೀಳೋವರೆಗೂ
ನಿನ್ನ ಈ ಕಣ್ಣು ಮುಚ್ಚಾಲೆ ಆಟ ನಡೀತಾನೆ ಇರಲಿ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ದತ್ತ ಅವರು. ಮನೆ ಯಜಮಾನ್ರೆ ನನ್ನ ಪರವಾಗಿರ್ಬೇಕಾದ್ರೆ ಇನ್ನು ಈ ಮನೆಯಲ್ಲಿ ಕದ್ದು ಮುಚ್ಚಿ ಓಡಾಡೋದಕ್ಕೆ ನಾನು ಯಾಕೆ ಭಯ ಪಡಬೇಕು? ತುಂಬ ಹೊಟ್ಟೆ ಹಸಿತಿದೆ, ಊಟ ಮಾಡಲ್ಲ. ತಿನ್ನು. ಮತ್ತೆ ಹೊಡಿಯಲ್ಲ ತಾನೇ? ಇಲ್ಲಪ್ಪ, ಹೊಡೆಯೋದಿಲ್ಲ. ಅಲ್ಲ ಕಣ ಜುಗ್ಗ, ನೀನು ಕಳ್ಳ ಕೆಲಸ ಮಾಡ್ತಿದ್ದಾಗಲೇ ಕದ್ದು ಮುಚ್ಚಿ ಓಡಾಡ್ತಿರ್ಲಿಲ್ಲ. ಈಗ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀಯ, ಅಂಥದ್ರಲ್ಲಿ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಿ. ಅಲ್ಲಿ ಅಂತ ವಿಪರ್ಯಾಸ ಅಲ್ವಾ? ತಿನ್ನು ನಿಧಾನವಾಗಿ ತಿನ್ನು. ಯಾರಾದರೂ ಬಂದರೆ ನಾನು ನೋಡ್ಕೊಳ್ತೀನಿ. ಹಾಂ, ತಿನ್ನು. ತಿನ್ನು. ಶಾರ್ವಿ ಮೇಡಮ್ ಕಾಲ್ ಮಾಡ್ತಿದ್ದಾರೆ. ಏನೋ ಮಾಡೋದೀಗ? ಗುರು, ಅವ್ನ ಜುಗ್ಗ ಏನಾದರೂ ತಪ್ಪಿಸ್ಕೊಳ್ಳಿದ್ದಾನಂತ ಗೊತ್ತಾದ್ರೆ ಆ ಮೇಡಮು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರ ಅಷ್ಟೇ. ಹಾಗಿದ್ರೆ ಈ ವಿಷಯ ಹೇಳೋದು ಬೇಡ ಅಂತ್ಯಾ? ಗುರು, ಹೇಗಾದರೂ ಮ್ಯಾನೇಜ್ ಮಾಡು. ಸರಿ ಇರು. ಹಲೋ ಮೇಡಮ್. ಕಾಲ್ ರಿಸೀವ್ ಮಾಡಕ್ಕೆ ಯಾಕೆ ಇಷ್ಟೊತ್ತು? ಆ ಜುಗ್ಗ ಏನು ಮಾಡ್ತಿದ್ದಾನೆ? ಅವನಿಗೆ ಅನ್ನ ನೀರು ಕೊಡಬೇಡ ಅಂತ ಹೇಳಿದ್ದೆ, ನೆನಪಿದೆಯಾ? ಮೇಡಮ್, ಅದು ಆ ಜುಗ್ಗ. ಯಾಕೋ ಬೆಬ್ಬೆಬ್ಬೆ ಅಂತಿದ್ಯಾ? ಏನಾಯ್ತು ಅವನಿಗೆ? ಏನಾದರೂ ಮಾಡಿಬಿಟ್ರಾ? ಇಲ್ಲ ಮೇಡಮ್, ಏನೂ ಮಾಡಿಲ್ಲ. ಆದರೆ ಅವನು ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ತೀಯೋ ಇಲ್ಲ ನಾನೇ ಅಲ್ಲಿಗೆ ಬರಲೋ? ಮೇಡಮ್, ಬೇಡ ಮೇಡಮ್, ನಮ್ಮಿಂದ ಒಂದು ತಪ್ಪಾಗ್ಬಿಟ್ಟಿದೆ. ಆ ಜುಗ್ಗ ನಮ್ಮಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ಏನು? ಜುಗ್ಗ ತಪ್ಪಿಸ್ಕೊಂಡ್ಬಿಟ್ನಾ? ಹೇಳಿದ ಕೆಲಸನ ಸರಿಯಾಗಿ ಮಾಡೋಕ್ಕಾಗಲ್ವಾ ನಿನಗೆ? ನೋಡಿ, ನೀವುಗಳು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಜೀವಂತವಾಗಾದ್ರೂ ಸರಿ, ಹೆಣವಾಗಾದ್ರೂ ಸರಿ, ಅವನನ್ನ ಹಿಡಿಬೇಕು. ನಾನು ಮತ್ತೆ ನಿಮಗೆ ಕಾಲ್ ಮಾಡೋಷ್ಟರಲ್ಲಿ ಅವನು ನಿಮ್ಮ ಜೊತೆ ಇರಬೇಕು. ಇಲ್ಲ ಅಂದರೆ ನಾನು ನಿಮ್ಮನ್ನು ಯಾರನ್ನೂ ಉಳಿಸಲ್ಲ. ನೀವು ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಗಾಬರಿ ಆಗ್ತೀರಾ? ಇಂಥ ಸಮಯದಲ್ಲಿ ಈ ಥರ ಸಣ್ಣ ಪುಟ್ಟ ನೋವಾಗೋದು ಸಹಜ. ನೋಡಿ, ನಿಮಗೆ ಸ್ವಲ್ಪನೂ ನೋವಾಗಬಾರ್ದು. ನಮ್ಗೊಂದು ಸ್ವಲ್ಪ ನೋವಾದರೂ ನಿಮ್ಗೆ ತಡ್ಕೊಳಕ್ಕಾಗಲ್ಲ ಅಲ್ಲ? ಅಮ್ಮ, ಅಮ್ಮ, ಏ, ಯಾಕೆ ಹಾಗೆ ಓಡ್ ಬರ್ತಾ ಇದ್ದೀರಾ? ನಿಧಾನಕ್ಕೆ ಬನ್ನಿ. ಏನಾಯ್ತು? ಇಲ್ಲಮ್ಮ, ನಿಮ್ಮನ್ನೇ ನೋಡಬೇಕು ಅಂತ ಬರ್ತಿದ್ವಿ. ನೀವ್ಯಾಕೋ ಕೂತ್ಕೊಂಡ್ರಲ್ಲ, ಅದಕ್ಕೆ ಗಾಬರಿ ಆಯ್ತು. ಏನಾಯ್ತು? ಅಲ್ಲ ಅಭಿ, ನಾನು ಈ ಮನೆಯಲ್ಲಿ ತುಟಿಕ್ ಪಿಟಿಕ್ ಅಂದ್ರೂ ನೀವು ಈ ರೀತಿ ಗಾಬರಿ ಆದ್ರೆ ನಾನು ಏನ್ ಮಾಡ್ಬೇಕು ಹೇಳು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.